ಈ ತೋರ್ ಬೆರಳನ್ನು ಹೆಬ್ಬೆರಳು ಜೊತೆ ಹೀಗೆ ಮಡಚಿ ಇಟ್ಕೋಬೇಕು. ಇದು ಗರ್ಭಿಣಿಯರಲ್ಲಿ ಈ ಸ್ಟ್ರೆಸ್, ಮಾನಸಿಕ ಒತ್ತಡ, ಈ ಚಿಕ್ಕ ಚಿಕ್ಕ ವಿಷಯನೂ ಇರಿಟೇಟ್ ಆಗೋದು, ಕಿರಿಕಿರಿ ಮಾಡ್ಕೊಳ್ಳೋದು, ವರ್ಟಿಗೋ ಪ್ರಾಬ್ಲಮ್, ತುಂಬ ತಲೆ ಸುತ್ತು ಬರೋದು, ಇಲ್ಲಿಂದ ಅಷ್ಟು ದೂರ ನಡೀಲಿಕ್ಕೂ ಕೂಡ ಆಗ್ತಾ ಇರಲ್ಲ. ನಾವು TSH ಲೆವೆಲ್ಸ್ ಪ್ರೆಗ್ನೆನ್ಸಿಯಲ್ಲಿ 3 ರಿಂದ 4 ಒಳಗಡೆ ಇಟ್ಕೊಳ್ಳೋದು ಬಹಳ ಸೂಕ್ತ. ಗರ್ಭಿಣಿಯರು ಸಿಕ್ಕಾಬಟ್ಟೆ ವೆಯ್ಟ್ ಗೇನ್ ಆಗ್ತಾರೆ. 15 kg 20 kg ಜಾಸ್ತಿ ಆಗಿಬಿಡ್ತಾರೆ. 50 kg ಇದ್ದವರು ಪ್ರೆಗ್ನೆನ್ಸಿ ಮುಗಿದು ಡೆಲಿವರಿ ಆಗೋ ಅಷ್ಟೊತ್ತು 70 kg 80 kg ಆಗಿಬಿಟ್ಟಿರ್ತಾರೆ. ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಬೃಂದಾ, ಸಹಾಯಕ ಸ್ತ್ರೀರೋಗ ತಜ್ಞೆ, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಗಿರಿನಗರ, ಬೆಂಗಳೂರು. ಹಿಂದಿನ ಸಂಚಿಕೆಯಲ್ಲಿ ನಾವು ಗರ್ಭಿಣಿಯರಲ್ಲಿ ಯೋಗ ಮುದ್ರೆಗಳ ಬಗ್ಗೆ ಮಾತಾಡಿದ್ವಿ. ಅದರ ಮುಂದುವರಿದ ಸಂಚಿಕೆಯಾಗಿ ಇವತ್ತಿಗೂ ಕೂಡ ನಾವು ಇನ್ನು ಕೆಲವೊಂದು ಯೋಗ ಮುದ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಾಯುಮುದ್ರಾ. ಈ ತೋರ್ ಬೆರಳನ್ನು ಹೆಬ್ಬೆರಳು ಜೊತೆ ಹೀಗೆ ಮಡಚಿ ಇಟ್ಕೋಬೇಕು. ಇದು ಗರ್ಭಿಣಿಯರಲ್ಲಿ ಈ ಸ್ಟ್ರೆಸ್, ಮಾನಸಿಕ ಒತ್ತಡ, ಆಂಗ್ಸೈಟಿ, ಆತಂಕ ಹಾಗೂ ಇರಿಟೇಬಿಲಿಟಿ, ಈ ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ಸಿಗೆ ಹಚ್ಕೊಳ್ಳೋದು, ದುಃಖ ಪಡೋದು, ಈ ಚಿಕ್ಕ ಚಿಕ್ಕ ವಿಷಯನೂ ಇರಿಟೇಟ್ ಆಗೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಈ ರೀತಿ ಇರೋರು ಈ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂದರೆ ಖಂಡಿತ ನೀವು ಈ ಮುದ್ರೆನ ಅಭ್ಯಾಸ ಮಾಡಬೇಕು. ಬಹಳ ಉಪಯುಕ್ತ. ಮುಂದಿನ ಮುದ್ರಾ ಶೂನ್ಯ ಮುದ್ರಾ. ಈ ಮಧ್ಯದ ಬೆರಳನ್ನು ಹೀಗೆ ಮಡಚಿ ಹೆಬ್ಬೆರಳಿಂದ ಹೀಗೆ ಒತ್ತಿ ಇಟ್ಕೋಬೇಕು. ಇದು ಗರ್ಭಿಣಿಯರಲ್ಲಿ ವಾಮಿಟಿಂಗ್, ನಿಂತರೆ ವಾಮಿಟಿಂಗು, ಕೂತ್ರೆ ವಾಮಿಟಿಂಗು, ಏನು ತಿಂದರೂ ದಗ್ತಾ ಇಲ್ಲ, ಇಮ್ಮಿಡಿಯೇಟ್ ಹೋಗಿ ವಾಂತಿ ಮಾಡೋದು, ಇದು ಕಡಿಮೆ ಆಗುತ್ತೆ. ವರ್ಟಿಗೋ ಪ್ರಾಬ್ಲಮ್, ತುಂಬ ತಲೆ ಸುತ್ತು ಬರೋದು, ಇಲ್ಲಿಂದ ಅಷ್ಟು ದೂರ ನಡೀಲಿಕ್ಕೂ ಕೂಡ ಆಗ್ತಾ ಇರಲ್ಲ, ಇದೆಲ್ಲ ಕಡಿಮೆ ಆಗುತ್ತೆ. ತಲೆ ಸುತ್ತು, ವಾಮಿಟಿಂಗ್. ಮತ್ತು ಬಹಳ ಮುಖ್ಯವಾಗಿ ಈ ಥೈರಾಯ್ಡ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ನಾವು TSH ಲೆವೆಲ್ಸ್ ಪ್ರೆಗ್ನೆನ್ಸಿಯಲ್ಲಿ 3 ರಿಂದ 4 ಒಳಗಡೆ ಇಟ್ಕೊಳ್ಳೋದು ಬಹಳ ಸೂಕ್ತ. ಈ ದೇಹದ ಚಯಾಪಚಯ ಕ್ರಿಯೆ ಅಂದರೆ ಮೆಟಬಾಲಿಸಮ್ ಚೆನ್ನಾಗಾಗಬೇಕು, ಮಗು ಬೆಳವಣಿಗೆ ಚೆನ್ನಾಗಾಗಬೇಕು ಅಂದರೆ ಇದು ಈ ಶೂನ್ಯ ಮುದ್ರಾನ ಪ್ರತಿನಿತ್ಯ ಮಾಡೋದು ಬಹಳ ಒಳ್ಳೆಯದು. ಹೀಗೆ ಮಾಡಬೇಕು. ಮುಂದಿನ ಮುದ್ರಾ ಸೂರ್ಯ ಮುದ್ರಾ. ಈ ಉಂಗುರದ ಬೆರಳನ್ನು ಈ ಮಡಚಿ ಹೆಬ್ಬೆರಳ ಜೊತೆ ಹೀಗೆ ಇಟ್ಕೋಬೇಕು. ಇದು ಕೊಲೆಸ್ಟ್ರಾಲ್ ಲೆವೆಲ್ಸ್ ಮ್ಯಾನೇಜ್ ಮಾಡೋದಕ್ಕೆ ಬಹಳ ಉಪಯುಕ್ತ. ಈ ವೆಯ್ಟ್ ಮ್ಯಾನೇಜ್ಮೆಂಟ್, ಈ ಗರ್ಭಿಣಿಯರು ಸಿಕ್ಕಾಬಟ್ಟೆ ವೆಯ್ಟ್ ಗೇನ್ ಆಗ್ತಾರೆ. 15 kg 20 kg ಜಾಸ್ತಿ ಆಗಿಬಿಡ್ತಾರೆ. 50 kg ಇದ್ದವರು ಪ್ರೆಗ್ನೆನ್ಸಿ ಮುಗಿದು ಡೆಲಿವರಿ ಆಗೋ ಅಷ್ಟೊತ್ತು 70 kg 80 kg ಆಗಿಬಿಟ್ಟಿರ್ತಾರೆ. ಹಾಗಾಗಬಾರ್ದು, ಅದು ಆರೋಗ್ಯಕರ ಅಲ್ಲ. ಹೆಚ್ಚು ಅಂದರೆ 6 ರಿಂದ 8 kg 10 kg ಅಷ್ಟೇ ಥ್ರೂಔಟ್ ಪ್ರೆಗ್ನೆನ್ಸಿ 9 months. ಸೊ ಆ ವೆಯ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಈ ಮುದ್ರಾ ಬಹಳ ಉಪಯುಕ್ತ. ಹೀಗೆ ಮಾಡಬೇಕು. ಮುಂದಿನ ಮುದ್ರಾ ಅಪಾನ ಮುದ್ರಾ. ಈ ಮಧ್ಯದ ಬೆರಳು ಉಂಗುರದ ಬೆರಳನ್ನು ಹೆಬ್ಬೆರಳ ಜೊತೆ ಕೂಡಿಸಿ ಹೀಗೆ ಇಟ್ಕೋಬೇಕು. ಇದು ಗರ್ಭಿಣಿಯರಲ್ಲಿ ಈ ಮೂತ್ರ ವಿಸರ್ಜನೆ ತೊಂದರೆ, ಪದೇ ಪದೇ ಯೂರಿನ್ ಹೋಗೋದು, ರಾತ್ರಿ ಎಲ್ಲ ಎದ್ದು ಎದ್ದು ಹೋಗ್ತಾ ಇರ್ತಾರೆ ಪಾಪ, ಪದೇ ಪದೇ UTI ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದು, ಕೂತಿದ ಕಡೆನೇ ಯೂರಿನ್ ಲೀಕ್ ಆಗಿಬಿಡುತ್ತೆ, ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಅದು ದೂರ ಆಗುತ್ತೆ. ಬಹಳ ಮುಖ್ಯವಾಗಿ ಕಾನ್ಸ್ಟಿಪೇಷನ್, ಮಲ ಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತೆ. ಪ್ರತಿದಿನ ಅವರು ಈಸಿಯಾಗಿ ಆರಾಮಾಗಿ ಮಲ ವಿಸರ್ಜನೆ ಮಾಡೋಕ್ಕೆ ಸಹಾಯ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್, 32 ವಾರಗಳ ನಂತರ ಈ ಅಪಾನ ಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ. ಸೊ ಇದು ಅಪಾನ ಮುದ್ರಾ.
ಮುಂದಿನ ಮುದ್ರಾ ಪ್ರಾಣ ಮುದ್ರಾ. ಈ ಉಂಗುರದ ಬೆರಳು ಕಿರುಬೆರಳನ್ನ ಹೆಬ್ಬೆರಳು ಜೊತೆ ಜೋಡಿಸಿ ಹೀಗೆ ಇಟ್ಕೋಬೇಕು. ಇದು ಸಸ್ಟೆನೆನ್ಸ್ ಅಂದರೆ ಸ್ಥಿರತೆಯನ್ನ ಹೆಚ್ಚು ಮಾಡಿಸುತ್ತೆ. ಏನೇ ಕಷ್ಟಗಳು ಬರಲಿ ಎದುರಿಸುವಂಥ ಒಂದು ಮನಸ್ಥಿತಿಯನ್ನ ಇದು ಕೊಡುತ್ತೆ. ಆಮೇಲೆ ವೈಟಮಿನ್ಸ್ ಮಿನರಲ್ಸ್ ಅಂದರೆ ಪೋಷಕಾಂಶಗಳು ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಮತೋಲನದಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹೀಗೆ ಮಾಡಬೇಕು. ಮುಂದಿನ ಮುದ್ರಾ ಯೋನಿ ಮುದ್ರಾ. ಈ ಎಲ್ಲ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ಈ ತೋರ್ ಬೆರಳನ್ನ ಹೀಗೆ ಪ್ರೆಸ್ ಮಾಡಿ ಹೆಬ್ಬೆರಳಿನ ಜೊತೆ ಹೀಗೆ ಇಟ್ಕೋಬೇಕು. ಇದು 32 ವಾರಗಳ ನಂತರ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ನಾರ್ಮಲ್ ಡೆಲಿವರಿಗೆ ಬಹಳ ಉಪಯುಕ್ತ. ಪ್ರತಿದಿನ 5 ರಿಂದ 7 ನಿಮಿಷಗಳ ಕಾಲ ಇದನ್ನ ಅಭ್ಯಾಸ ಮಾಡೋದು ಒಳ್ಳೆಯದು. ಕಡೆಯದಾಗಿ ನಮಸ್ಕಾರ ಮುದ್ರಾ. ಈ ಎಲ್ಲ ಬೆರಳುಗಳನ್ನು ಹೀಗೆ ಜೋಡಿಸಿ ಇಟ್ಕೋಬೇಕು. ಇದು ಈ ಮೇಲು ಕೀಳು, ಅವ್ರು ದೊಡ್ಡವರು, ಇವ್ರು ಚಿಕ್ಕವರು, ನಾನ್ ಸುಪೀರಿಯರು, ನೀನು ಇನ್ಫೀರಿಯರು, ನಾನು ಕೆಳಗಡೆ ಇದ್ದೀನಿ, ನೀನು ಮೇಲೆ. ಈ ಎಲ್ಲ ಈ ಇಂಬ್ಯಾಲೆನ್ಸ್ ಸರಿ ಮಾಡಿಸುತ್ತೆ. ಎಲ್ಲರಲ್ಲಿ ಸಮಾನತೆಯನ್ನು ಇದು ಮೂಡಿಸುತ್ತೆ. ಇದು ನಮಸ್ಕಾರ ಮುದ್ರಾ. ನೋಡಿದ್ರಲ್ಲ, ಇದು ಗರ್ಭಿಣಿಯರಲ್ಲಿ ಯೋಗ ಮುದ್ರೆಗಳ ಬಗ್ಗೆ ಒಂದು ಕಿರುಪರಿಚಯ ಆಗಿತ್ತು. ಈ ಪರ್ಟಿಕ್ಯುಲರ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಸಮಸ್ಯೆ ಇರುತ್ತೆ. ಅವರು ಆ ಮುದ್ರೆಗಳನ್ನು ಜಾಸ್ತಿ ಹೊತ್ತು ಮಾಡ್ಬೋದು, ಅಥವಾ ಅದೇ ಮುದ್ರೆಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ಬೋದು. ಅಥವಾ ಜನರಲಿ ಮಗು ಬೆಳವಣಿಗೆಗೆ ಈ ಕ್ಯುಮ್ಯುಲೇಟಿವ್ ಅಂದರೆ ಎಲ್ಲ ಸೇರಿ ಒಟ್ಟಿಗೆ ಒಂದು ಫಲಿತಾಂಶ ಬೇಕು, ನಮಗೆ ಒಳ್ಳೆ ಮಗು ಆಗಬೇಕು, ಚೆನ್ನಾಗಿ ಒಳ್ಳೆ ಸಂಸ್ಕಾರದಲ್ಲಿ ಬೆಳಿಬೇಕು ಅನ್ನೋರು ಎಲ್ಲ ಮುದ್ರೆಗಳನ್ನು ಅಭ್ಯಾಸ ಮಾಡ್ಬೋದು. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.